ಹಲೋ ಸ್ನೇಹಿತರೆ, ಬಿಗ್ ಬಾಸ್ 11ರ ಮಾಜಿ ಸ್ಪರ್ಧಿ ಭವ್ಯ ಗೌಡ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ತುಂಬಾನೇ ಸ್ಟ್ರಾಂಗೆಸ್ಟ್ ಸ್ಪರ್ಧಿ ಅಂತ ಹೇಳಿದ್ರು ತಪ್ಪಾಗಲ್ಲ. ಬಿಗ್ ಬಾಸ್ ಟ್ರೋಫಿ ಸ್ವಲ್ಪರಲ್ಲೇ ಮಿಸ್ ಆಯ್ತು, ಆದ್ರೆ ಎಷ್ಟೋ ಲಕ್ಷಾಂತರ ಜನರ ಮನಸ್ಸನ್ನ ಗೆದ್ದಿದ್ದಾರೆ ಅಂತಾನೆ ಹೇಳ್ಬೋದು. ಎಲ್ಲ ಕಂಟೆಸ್ಟೆಂಟ್ಗಳಿಗೂ ಟಫ್ ಕಾಂಪಿಟೇಷನ್ ಕೊಟ್ಟಂತಹ ಭವ್ಯ ಗೌಡ ಟಾಸ್ಕ್ ಅಲ್ಲಾಗಿರಬಹುದು ಅಥವಾ ಎಲ್ಲರ ಜೊತೆ ಮಿಂಗಲ್ ಆಗೋದಾಗಿರಬಹುದು ಅಥವಾ ಬಿಗ್ ಬಾಸ್ ಮನೆಯಲ್ಲಿ ಇವರು ಇದ್ದಂತಹ ರೀತಿಗೆ ಎಲ್ರಿಗೂ ಕೂಡ ತುಂಬಾನೇ ಇಷ್ಟ ಆದಂತಹ ಕ್ಯಾರೆಕ್ಟರ್ ಅಂತಾನೆ ಹೇಳ್ಬೋದು. ಆದ್ರೆ ಬಿಗ್ ಬಾಸ್ ಮನೆಯಲ್ಲಿ ತ್ರಿವಿಕ್ರಮ್ ಹಾಗೂ ಭವ್ಯ ಗೌಡ ಅವರ ಜೋಡಿ ತುಂಬಾನೇ ಮೋಡಿ ಮಾಡಿತ್ತು. ಜನರಿಗೆ ತುಂಬಾನೇ ಇಷ್ಟ ಆದಂತಹ ಜೋಡಿ ಅಂತ ಹೇಳಿದ್ರು ತಪ್ಪಾಗಲ್ಲ. ತ್ರಿವಿಕ್ರಮ್ ಹಾಗೂ ಭವ್ಯ ಗೌಡ ಅವರ ನಡುವೆ ಲವ್ ಇದೆ ಅನ್ನುವಂತ ಮಾತುಗಳು ಕೇಳಿ ಬರ್ತಿದ್ವು. ಆದ್ರೆ ಅದೆಲ್ಲ ಸುಳ್ಳು, ಅವರಿಬ್ರು ಬರೀ ಫ್ರೆಂಡ್ಸ್ ಅಷ್ಟೇ ಅಂತ ಗೊತ್ತಾಗುತ್ತೆ. ಭವ್ಯ ಗೌಡ ಅವ್ರನ್ನ ಅವರ ಫ್ಯಾನ್ಸ್ ಪ್ರೀತಿಯಿಂದ ಟಾಸ್ಕ್ ಕ್ವೀನ್ ಹಾಗೂ ಪನ್ನಿ ಕುಟ್ಟಿ ಅಂತಾನು ಕರೀತಾರೆ. ಇವಾಗ ಅದೇ ನಿಮ್ಮ ಪ್ರೀತಿಯ ಪನ್ನಿ ಕುಟ್ಟಿ ಅಂದ್ರೆ ಭವ್ಯ ಗೌಡ ಅವರ ಮದುವೆ ಫಿಕ್ಸ್ ಆಗಿದೆ. ಹಾಗಾದ್ರೆ ಭವ್ಯ ಗೌಡ ಮದುವೆ ಆಗ್ತಿರೋ ಹುಡುಗ ಯಾರು? ಮದುವೆ ಯಾವಾಗ? ಲವ್ ಮ್ಯಾರೇಜಾ ಅಥವಾ ಅರೇಂಜ್ ಮ್ಯಾರೇಜಾ? ಹುಡುಗ ಏನ್ ಮಾಡ್ಕೊಂಡಿದ್ದಾರೆ? ಇದೆಲ್ಲವನ್ನ ಹೇಳ್ತೀವಿ. ಅದಕ್ಕೂ ಮುಂಚೆ ನೀವಿನ್ನು ಜಗತ್ತಿನ ಕತೆ ನಿಮ್ ಜೊತೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ಇನ್ನು ಹೆಚ್ಚಿನ ಮಾಹಿತಿಯಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಕನ್ನಡ ಕಿರುತೆರೆಯ ನಟ ಹಾಗೂ ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಸ್ಪರ್ಧಿಯಾಗಿದ್ದ ರಂಜಿತ್ ಅವರು ಮಾರ್ಚ್ 6ರಂದು ಪ್ರೀತಿಸಿದ ಹುಡುಗಿಯ ಜೊತೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ. ರಂಜಿತ್ ಅವರು ಪ್ರೀತಿಸಿ ನಿಶ್ಚಿತಾರ್ಥ ಮಾಡಿಕೊಂಡ ಹುಡುಗಿಯ ಹೆಸರು ಮಾನಸ ಗೌಡ. ಇವರು ವೃತ್ತಿಯಲ್ಲಿ ಫ್ಯಾಷನ್ ಡಿಸೈನರ್ ಆಗಿದ್ದಾರೆ. ರಂಜಿತ್ ಹಾಗೂ ಮಾನಸ ಗೌಡ ಎಂಗೇಜ್ಮೆಂಟ್ ಅಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಬಹುತೇಕ ಎಲ್ಲಾ ಸ್ಪರ್ಧಿಗಳು ಭಾಗಿಯಾಗಿದ್ದರು. ಹೊಸ ಜೀವನಕ್ಕೆ ಕಾಲಿಡುತ್ತಿರುವ ಜೋಡಿಗಳಿಗೆ ಶುಭ ಹಾರೈಸಿದ್ದಾರೆ. ಶಿಶಿರ್, ಐಶ್ವರ್ಯ ಸಿಂಧೋಗಿ, ಮೋಕ್ಷಿತಾ ಪೈ, ಭವ್ಯ ಗೌಡ ಸೇರಿದಂತೆ ಧಾರಾವಾಹಿ ನಟ ನಟಿಯರು ಹಾಗೂ ಕೆಲವೇ ಆಪ್ತರಷ್ಟೇ ರಂಜಿತ್ ನಿಶ್ಚಿತಾರ್ಥದಲ್ಲಿ ಭಾಗಿಯಾಗಿದ್ರು. ಇನ್ನು ನಟ ರಂಜಿತ್ ನಿಶ್ಚಿತಾರ್ಥದಲ್ಲಿ ಬಿಗ್ ಬಾಸ್ ನ ಮಾಜಿ ಸ್ಪರ್ಧಿ ಭವ್ಯ ಗೌಡ ಅವರ ಮದುವೆ ಬಗ್ಗೆ ಕೂಡ ದೊಡ್ಡ ಸುದ್ದಿಯೊಂದು ಹೊರಬಿದ್ದಿದೆ. ಇದನ್ನ ಸ್ವತಃ ರಂಜಿತ್ ಅವರು ಮಾಧ್ಯಮದವರ ಮುಂದೆ ಹೇಳಿಕೊಂಡಿದ್ದಾರೆ. ನಂದು ಮದುವೆ ಫಿಕ್ಸ್ ಆಯ್ತು, ಮುಂದೆ ಭವ್ಯ ಗೌಡ ಅವರ ಮದುವೆ ಬಾಕಿ ಇದೆ. ಮದುವೆ ಆಗೋಕೆ ಭವ್ಯ ಕೂಡ ರೆಡಿ ಆಗಿದ್ದಾರೆ, ಹುಡುಗ ಕೂಡ ರೆಡಿ ಇದ್ದಾರೆ ಅಂತ ರಂಜಿತ್ ಅವರು ಹೇಳಿದ್ದಾರೆ. ಇದೇ ವೇಳೆ ಹುಡುಗ ಯಾರು ಅನ್ನುವಂಥ ಪ್ರಶ್ನೆಗೆ ಉತ್ತರಿಸಿದ ರಂಜಿತ್ ಅವರು, ಇನ್ನು ಹುಡುಗನ್ನ ಹುಡುಕುತ್ತಿದ್ದೇವೆ. ಭವ್ಯ ಗೌಡಗೆ ಹುಡುಗನ್ ಹುಡುಕ್ಬೇಕು ಅಂದ್ರೆ ಅವನು ಕೂಡ ನೆಕ್ಸ್ಟ್ ಲೆವೆಲ್ ರೌಡಿ ಆಗಿರಬೇಕು, ಇಬ್ರು ಕೂಡ ಹೊಡೆದಾಡ್ಕೊಂಡಿರ್ಬೇಕು ಅಂತ ರಂಜಿತ್ ಅವರು ಹೇಳ್ತಾರೆ. ಆ ಮಾತಿಗೆ ಭವ್ಯ ಗೌಡ ಅವರು, ಸುಮ್ಮನಿರಿ ರಂಜಿತ್, ಆಮೇಲೆ ಸಿಗೋ ಹುಡುಗ ಕೂಡ ಸಿಗೋದಿಲ್ಲ ಅಂತ ಹೇಳಿದ್ದಾರೆ. ಇದಕ್ಕೆ ಉತ್ತರಿಸಿದ ರಂಜಿತ್ ಅವರು, ಹೌದು, ಭವ್ಯ ಗೌಡ ತುಂಬಾನೇ ಒಳ್ಳೆ ಹುಡುಗಿ, ಅಡುಗೆ ಕೂಡ ತುಂಬಾನೇ ಚೆನ್ನಾಗಿ ಕಲಿತಿದ್ದಾಳೆ, ಚೆನ್ನಾಗಿ ಅಡುಗೆ ಮಾಡಿ ಹಾಕುತ್ತಾಳೆ ಎಂದು ರಂಜಿತ್ ಎಲ್ಲರ ಎದುರು ಭವ್ಯ ಗೌಡ ಅವರ ಕಾಲೆಳೆದಿದ್ದಾರೆ. ಆದಷ್ಟು ಬೇಗ ಪನ್ನಿ ಕುಟ್ಟಿ ಅಂದ್ರೆ ಭವ್ಯ ಗೌಡ ಅವರಿಗೆ ಒಳ್ಳೆ ಹುಡುಗ ಸಿಗ್ಲಿ, ಭವ್ಯ ಗೌಡ ಅವರಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ. ನೋಡಿದ್ರಲ್ಲ ಸ್ನೇಹಿತರೆ, ಭವ್ಯ ಗೌಡ ಅವರ ಬಗ್ಗೆ ನಿಮಗೇನು ಅನ್ಸುತ್ತೆ ಅನ್ನೋದನ್ನ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಬಹುದು.